ಪಾಂಡವರು ಕೊಡೋದು ಬೇಡ, ಪಾಂಡವ ಪುತ್ರರಿಗೆ ಕೊಡೋದು ಬೇಡ. ಕೊಡುವುದಾದ್ರೆ ನನ್ನ ಸಾಮ್ರಾಜ್ಯದ ಯಾವುದೋ ಒಂದು ಮೂಲೆ ಒಳಗೆ 5 ಊರು ಕೊಟ್ಬಿಡೋ, ಅವೆಲ್ಲರ ಬದುಕೋತಾವು ಅಂತ ಹೇಳಿ ಬುದ್ಧಿವಾದ ಹೇಳಿದ. ಕೇಳಿಲ್ಲ. 5 ಗ್ರಾಮ್ ಅಲ್ಲ, ಸೂಜಿ ಮನಿಯಷ್ಟು ಜಾಗ ಕೊಡೋದಿಲ್ಲ ಅಂತಂದ. ಒಂದು ಸೂಜಿ ಮನಿಯಷ್ಟು ಜಾಗನ ಅವ್ರು ಕೊಡೋದಿಲ್ಲ, ಬೇಕಾದ್ರೆ ನನ್ನ ಜೊತೆ ಗೆದ್ದನವ್ರು ಪಡ್ಕೊಳ್ಳಿ ಅಂತಂದ. ಆ ಅಹಂಕಾರ ಭಾವವೇ ಮೊದಲನೇ ಅಧ್ಯಾಯದೊಳಗೆ ಹೇಳಿದರೆ ಧರ್ಮಕ್ಷೇತ್ರೇ, ಅಲ್ಲಿಂದ ಪ್ರಾರಂಭ. ಇದು ಭಗವದ್ಗೀತೆ ರಾಮಾಯಣ ಅವ್ರಲ್ಲಿ ಗುದ್ದಾಡಬೇಡ, ನಮ್ಮಲ್ಲೂ ಐತಿದು. ಅವರಾಗಲೇ ಹೇಳಿದರು, ನಿಮಿತ್ಯ ಕಾರಣ ಅರ್ಜುನ. ನಿಮಿತ್ಯ ಧರ್ಮಕ್ಷೇತ್ರ ಅಂತಂದರೆ ಬದುಕು. ಆ ಬದುಕಿನೊಳಗೆ ದುರ್ಯೋಧನ ಇದ್ದಾನೆ, ಮತ್ತೊಬ್ಬನಿದ್ದಾನೆ, ಮಗದೊಬ್ಬನಿದ್ದಾನೆ, ಆತ್ಮನಂತೆ ಕೃಷ್ಣನಿದ್ದಾನೆ. ಆತನ ಸಂದೇಶ ಈ ಮನಸ್ಸೆಂಬ ಧರ್ಮಕ್ಷೇತ್ರದ ಯುದ್ಧವನ್ನು ಗೆದ್ದವನೇ ಕೃಷ್ಣ ಪರಮಾತ್ಮನಾಗಬಲ್ಲ. ಅದನ್ನು ನಮಗೆ ನಿಮಿತ್ತ ಕಾರಣಕ್ಕೆ ಒಬ್ಬ ಅರ್ಜುನ ಬೇಕಾದ, ಒಂದು ರಣರಂಗ ಬೇಕಾಯಿತು, ಒಂದು ಸಾಮ್ರಾಜ್ಯ ಬೇಕಾಯಿತು. ಆ ಕಾರಣಕ್ಕಾಗಿ ಕೃಷ್ಣ ಸಂದೇಶ ಕೊಡಬೇಕಾಗಿತ್ತು, ಅವನು ನಿಮಿತ್ತ ಬರಬೇಕಾಗಿತ್ತು. ಈ ಎಲ್ಲ ನಿಮಿತ್ತಕ್ಕಾಗಿ ಮಿಥ್ಯೆ ಇಲ್ಲದ ಬದುಕಿಗೆ ತತ್ವಮಸಿಯ ಜ್ಞಾನವನ್ನು ಕೊಟ್ಟು ವಿಮಲರಾಗಿ ನಾವೆಲ್ಲ ಮಲರಹಿತವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆಯುವುದಕ್ಕಾಗಿ, ಆ ಅಷ್ಟೈಶ್ವರ್ಯದ ಜ್ಞಾನದ ಪ್ರಾಪ್ತಿಗೋಸ್ಕರ ಅಲ್ಲಿ ಎಲ್ಲ ರೀತಿಯ ಜ್ಞಾನ. ಈ ಭಗವದ್ಗೀತೆಯನ್ನು ಓದುವುದಕ್ಕಿಂತ ಮುಂಚೆ ಇದು ನಡೆದ ಘಟನೆ. ಭಗವದ್ಗೀತೆಯನ್ನು ಒಬ್ಬ ವ್ಯಕ್ತಿ ಓದುವುದಕ್ಕಿಂತ ಮುಂಚೆ ಒಬ್ಬ ಜಿಜ್ಞಾಸು ಜೀವನದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಂತ ಹೊಂಟಿದ್ದ. ಹೋಗುವ ದಾರಿ ಒಳಗೆ ಕಂಡವನ್ನೆಲ್ಲ ಕೇಳ್ತಾ ಇದ್ದ. ಜೀವನ ಅಂದರೆ ಏನು, ಜೀವನ ಅಂದರೆ ಏನು, ಜೀವನ ಅಂದರೆ ಏನು, ವಾಟ್ ಈಸ್ ದ ಲೈಫ್ ಅಂತ ಕೇಳ್ಕೊತ ಹೊಂಟಿದ್ದ. ಕೆಲವೊಬ್ಬರು ತಮ್ಮ ತಮ್ಮ ಕಾರ್ಯಕ್ಷೇತ್ರದೊಳಗೆ ಉತ್ತುಂಗದ ಸ್ಥಿತಿಗೆ ಏರಿದವರು ಅವರವ್ರದೇ ಆದ ಇರತಕ್ಕಂಥ ಅಭಿಪ್ರಾಯಗಳನ್ನು ಕೊಟ್ಕೊಂತ ಹೊಂಟಿದ್ರು. ಜೀವನ ಅಂತಂದರೆ ಕರ್ತವ್ಯ, ಜೀವನ ಅಂತಂದರೆ ಯಶಸ್ಸು, ಜೀವನ ಅಂತಂದರೆ ಗುರಿ, ಜೀವನ ಅಂತಂದರೆ ಸಂಪಾದನೆ, ಜೀವನ ಅಂತಂದರೆ ಯಶಸ್ಸು, ಜೀವನ ಅಂತಂದರೆ ಇತ್ಯಾದಿ ಇತ್ಯಾದಿ, ಯುದ್ಧ, ಮತ್ತೊಂದು ಮಗದೊಂದು ಅಂತ ಹೇಳ್ಕೋಂತ ಹೊಂಟಿದ್ರು. ಯಾವುದಕ್ಕೂ ಅವನು ಸಮಾಧಾನ ಆಗಲಿಲ್ಲ. ಯಾವ ವ್ಯಕ್ತಿಗೆ ಎಲ್ಲ ಹೇಳಿಕೆಗಳು ಸಮಾನಕ್ಕೆ ಬರಲಿಲ್ಲ, ಸಮಾಧಾನಕ್ಕೆ ತರಲಿಲ್ಲಲ್ಲ, ಆಗ ಆತನಿಗೆ ಮನಸ್ಸಿನೊಳಗೆ ಮೂಡಿದ ಮತ್ತೊಂದು ಪ್ರಶ್ನೆ ಏನು ಅಂತಂದರೆ, ನನಗೆ ಸಂಪೂರ್ಣವಾದ ಜ್ಞಾನ ಬೇಕು. ಇಲ್ಲಿವರೆಗೆ ಜೀವನ ಅಂತಂದ್ರೆ ಏನು ಅಂತ ಕೇಳ್ತಾ ಹೋದೆ, ಜೀವನವನ್ನು ಹೆಂಗೆ ಕಂಡುಕೊಳ್ಬೇಕಂತ ಕೇಳ್ಬೇಕಂತ ತಿಳ್ಕೊಂಡಾಗ ರಾಮಕೃಷ್ಣ ಪರಮಹಂಸರ ಹತ್ರ ಆ ಪ್ರಶ್ನೆ ಮಾಡಿದೆ. ಜೀವನ ಅಂದರೆ ಏನು ಗುರುಗಳೇ, ಜೀವನದ ಬಗ್ಗೆನ ಹೆಂಗೆ ಅಧ್ಯಯನ ಮಾಡಲಿ ಅಂತಂದಾಗ ಅವರು ಕೊಟ್ಟದ್ದೇ ಭಗವದ್ಗೀತೆಯ ಅಧ್ಯಯನ. ಇದನ್ನೊಂದು ಸರಿ ಓದಪ್ಪ. ಅವನು ಓದಿದ, ತಿಳಿಲಿಲ್ಲ, ಮತ್ತೊಮ್ಮೆ ಓದಾಕೆ ಹೇಳಿದ್ರು, ಮತ್ತೊಮ್ಮೆ ಓದಿಸಿದ್ರು, ತಿಳಿಲಿಲ್ಲ. ಸುಮಾರು ಬಾರಿ ಓದಿದ 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 ಕಡೆಗೆ ಓದುತ್ತಾ ತಾನೇ ತನ್ನವನಾಗಿ ಅರ್ಥ ಮಾಡಿಕೊಂಡು ಗುರುಗಳಿಂದ ಹಿತೋಪದೇಶ ಪಡ್ಕೊಂಡ. ಕಡೆಗೆ ಗುರುಗಳ ಕೇಳಿದ್ರು, ತಿಳಿತೇನೋ ಅಂತ. ಮೊಟ್ಟ ಮೊದಲಿಗೆ ಬಂದಿದ್ದ ನನಗೆ ಕಲಿಸ್ರಿ ಅಂತ ಹೇಳಿ, ಕೊನೆಗೆ ಗುರುಗಳು ಅವನಿಗೆ ಕೇಳಿದ್ರು, ತಿಳಿತೇನೋ ಅಂತ ಹೇಳಿ. ಆಗ ಹೇಳ್ದ, ತಿಳಿದಲ್ಲೇ ತಿಳಿಯಾತು ಅಂದ್ರೆ ಅದು ಜೀವನ ಗುರುವೇ. ತಿಳಿದೊಳಗೆ ತಿಳಿ ಆಗಬೇಕು, ನೀರಿನೊಳಗೆ ನೀರಾಗಬೇಕು, ಮಂಜಿನೊಳಗೆ ಮಂಜಾಗಬೇಕು. ದ ಲೈಫ್ ಇಸ್ ನಾಟ್ ನಥಿಂಗ್, ಜಸ್ಟ್ ಪ್ರಿಪ್ರೇಷನ್ ದ ಡೆತ್ ಅಂತೆ ಕೊನೆಯ ಸಂದೇಶ ಕೊಟ್ಟು ಭಗವದ್ಗೀತೆ ಬಗ್ಗೆ ಹೇಳೋದು ಬಿಟ್ಟ. ಅಂತಹ ಮಾರ್ಮಿಕವಾದ ಜ್ಞಾನ ಭಗವದ್ಗೀತೆಯೊಳಗೆ ಅಡಕದು. ಅದರೊಳಗೆ ಇವತ್ತಿನ ವಿಷಯ ಕರ್ಮ ಸನ್ಯಾಸ ಯೋಗ ಅಂತಂದ್ರೆ ಇದು ಬರೀ ಸ್ವಾಮಿಗಳಿಗೇನ್ರಿ, ಸನ್ಯಾಸಿಗಳಿಗೇನ್ರಿ, ಮಠಕ್ಕಾದವ್ರಿಗೇನ್ರಿ ಅಲ್ಲ. ಚಟ್ಟಕ್ಕೆ ಏರವರೆಲ್ಲರೂ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಅಧ್ಯಾಯವೇ ಕರ್ಮ ಸನ್ಯಾಸ ಯೋಗ. ಎಲ್ಲರೂ ಕೂಡ ಈ ಜನ್ಮದಿಂದ ಮುಕ್ತರಾಗಬೇಕಲ್ಲ, ಈ ಜನ್ಮವನ್ನು ಕಳ್ಕೊಳ್ಬೇಕಲ್ಲ. ನಾವೆಲ್ಲ ಅನ್ಕೊಂಡಿವಿ ಇವತ್ತು ಇಷ್ಟು ಕೆಲಸ ಮಾಡಿದರೆ ನಮ್ಮ ಮುಂದಿನ ಜನ್ಮದೊಳಗೆ ಇಂಥ ಲಾಭ ಆಗ್ತದೆ ಅಂತ ಹೇಳಿ. ದಾನ ಧರ್ಮಾದಿ ಮಾಡುವ ಕಾರ್ಯಗಳಿಂದ ನಮಗೆ ಮುಂದಿನ ಜನ್ಮದೊಳಗೆ ಲಾಭ ಐತೆ ಅಂಥೇಳಿ ನಾವೆಲ್ಲ ಕನಸು ಕಾಣ್ತಿರ್ತೀವಿ. ರೊಟ್ಟಿ ಕೊಟ್ಟಾಗ, ಅನ್ನ ಕೊಟ್ಟಾಗ, ಅರಿವಿ ಕೊಟ್ಟಾಗ. ಯಾಕೆ ಕೊಟ್ರಿಪ್ಪ? ಹೇಳ್ಯಾರಲ್ಲ ಅಭಿನವ ಶ್ರೀಗಳು, ಏನಂತ ಹೇಳ್ಯಾರಪ್ಪ? ಪುಣ್ಯದ ಕೆಲಸ ಮಾಡಬೇಕು, ದಾನ ಧರ್ಮ ಮಾಡಬೇಕು. ಏನು? ದುರಿತ ಕರ್ಮವನ್ನಲ್ಲದಿರೋ ಪುಣ್ಯವನ್ನೇ ಮಾಡು. ಏನು ಪುಣ್ಯ? ಅನ್ನ ಕೊಟ್ಟೆ, ಬಟ್ಟೆ ಕೊಟ್ಟೆ, ರೊಟ್ಟಿ ಕೊಟ್ಟೆ, ಹೊಟ್ಟಿಗೆ ಹಿಟ್ಟು ಕೊಟ್ಟೆ. ಯಾವುದಕ್ಕಾಗಿ ಕೊಟ್ಟೆ? ಮುಂದಿನ ಜನ್ಮಕ್ಕೆ ಬೇಕಾಗಿ ಕೊಟ್ಟೆ. ಹಾಗಾದರೆ ಮುಂದಿನ ಜನ್ಮಕ್ಕೆ ನೀವು ಮನುಷ್ಯನಾಗಿ ಬರ್ತೀಯನಪ್ಪ? ಯಾರಿಗಾರೆ ಗೊತ್ತದೇನು? ಇಲ್ಲ. ಇದು ಕರ್ಮ ಸನ್ಯಾಸ. ಗೊತ್ತಿಲ್ಲದೆ, ಏನೂ ಅದರ ಅಪೇಕ್ಷೆ ಇಲ್ಲದೆ ಮಾಡಿಬಿಡುವುದು ದಾನ. ಈ ಕರ್ಮ ಸನ್ಯಾಸ ಯೋಗವನ್ನು ಮಹಾಭಾರತದೊಳಗೇನೆ ಕೊನೆಯ ದಿವಸ ಕರ್ಣನ ಪೂರ್ಣ ಹತಾಶನಾಗಿ ಇನ್ನೇನು ಕೊನೆ ಉಸಿರು ಎಳಿಬೇಕಾಗಿತ್ತು, ಅಲ್ಲಿ ಕೃಷ್ಣ ಪರೀಕ್ಷೆ ಮಾಡಿದ ಕರ್ಮ ಸನ್ಯಾಸ ಯೋಗದ ಬಗ್ಗೆ ಕರ್ಣನ ಮೇಲೆ ಪ್ರಯೋಗ.
ಇಷ್ಟು ಕರ್ಮ ಸನ್ಯಾಸ ಯೋಗಕ್ಕೆ ಸಮೀಪನಿದ್ದಾನಲ್ಲ, ಸನ್ಯಾಸ ಯೋಗಕ್ಕೆ ಕರ್ಣನ ಹೊರತುಪಡಿಸಿದ್ರೆ ಮತ್ತೊಬ್ಬ ಸಿಗ್ಲಿಕ್ಕೆ ಶಕ್ಕಿಲ್ಲ ನಮಗೆ. ಯಾಕೆ ಅಂತಂದರೆ ನೀವು ಮುಂದೆ ಹೋಗ್ತಾ 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 ನಿಮಗೆ ಅಧ್ಯಯನ ಗೊತ್ತಾಗ್ತದೆ. ಅವತ್ತು 17ನೇ ದಿನ ಕರ್ಣನ ಸಂಹಾರ. ಹೊಡೆದ ಅರ್ಜುನನ ಬಾಣಕ್ಕೆ ಕರ್ಣ ಕೆಳಗೂರಿದ. ಇನ್ನೇನು ಸಾಯಬೇಕು, ಕೊನೆಯ ಉಸಿರು, ಮೇಲಿನ ಉಸಿರು ಕೆಳಗೆ ಹೋಗ್ತಾ ಇಲ್ಲ, ಕೆಳಗಿನ ಉಸಿರು ಮೇಲೆ ಬರ್ತಾ ಇಲ್ಲ. ಕ್ಷಣಾರ್ಧದೊಳಗೆ ಮಣ್ಣಲ್ಲಿ ಮಣ್ಣಾಗುವ ಕರ್ಣನ ಹತ್ತಿರ ಕೃಷ್ಣ ಇಳಿದು ಬಂದ. ಚಕ್ರದ ಪಕ್ಕ ಇನ್ನೇನು ಹೋಗಬೇಕು ಜೀವ, ಅಷ್ಟು ಪೂರ್ಣ ಹತಾಶನಾಗಿದ್ದ ಕರ್ಣ. ಬಾಣ ಚುಚ್ಚಿತ್ತು, ರಕ್ತ ಬರ್ತಾ ಇತ್ತು, ಕಣ್ಣು ಮಂಜಾಗ್ತಾ ಇತ್ತು, ಏನು ಮಾತಾಡಬೇಕು ಅನ್ನೋದು ತಿಳಿತಾ ಇಲ್ಲ. ಕೃಷ್ಣ ಬಂದು ಪಕ್ಕದಾಗ ನಿಂತ್ಕೊಂಡ. ಕರ್ಣನ್ ಕೇಳ್ತಾನ ಕೃಷ್ಣ, ಕರ್ಣ, ಎರಡೂ ಕೈ ನಡ್ಕೋಂತ ಮುಗಿದ, ಮಾತು ಬರ್ತಾ ಇಲ್ಲ. ಕೃಷ್ಣ ಅಂತಂದ, ನನಗೊಂದು ಕೆಲಸ ಮಾಡು ಅಂತಂದ. ಏನು? ದಾನ ಬೇಕು ಅಂತ ಕೇಳಿದ. ದಾನ ಬೇಕು ಅಂತ ಕೇಳಿದಾಗ ಸಾಯುವ ಎಳೆಯಲ್ಲಿ, ಸಾಯುವ ಕ್ಷಣದಲ್ಲಿ ಕರ್ಣ ಏನು ಕೊಡಲಿ ಮಾಧವ? ಕೊಡುವುದಕ್ಕಾಗಿ ಇರುವುದಾದರೂ ಏನು? ಇರುವುದೊಂದು ಪ್ರಾಣ, ಅದು ಈ ಕ್ಷಣದಲ್ಲಿ ಹೋಗ್ತಾ ಇದೆ, ಏನು ಕೊಡಲಿ ನನಗೆ? ಅದು ನನಗೆ ಗೊತ್ತಿಲ್ಲ, ನನಗೆ ದಾನ ಬೇಕು. ಏನು ಕೊಡ್ತಿ ಕೊಡು. ಈ ಕೊಡುವ ದಾನವೇ ನಿನ್ನನ್ನು ಯುಗ ಯುಗದೊಳಗೂ ನೆನಪಿಟ್ಟುಕೊಳ್ಳಂಗೆ ಮಾಡ್ತದ, ಅಂತಹ ದಾನ, ಅದನ್ನು ಕೊಡು. ವಿಚಾರ ಮಾಡಿದ. ಕವಚ ಕುಂಡಲಗಳು ಇಂದ್ರ ವೈದಾನ, ಬಂಗಾರ ಬೆಳ್ಳಿಯನ್ನು ಎಲ್ಲರಿಗೂ ಕೊಟ್ಟೇನಿ, ಕೊಡುವುದಾದ್ರೆ ಏನಿ ಕೃಷ್ಣನಿಗೆ? ಪ್ರಾಣ ಅದು ಹೋಗಾಕತ್ತದ, ಅದನ್ನ ಹೆಂಗೆ ಕೊಡಕ್ಕೆ ಬರ್ತದ? ಏನು ಕೊಡಲಿ ಏನು ಕೊಡಲಿ ಅಂತಕ್ಕಂಥ ವಿಚಾರದೊಳಗಿದ್ದಾಗ ಸ್ಮೃತಿ ಒಳಗೊಂದು ವಿಚಾರ ಬಂತು ಮೆದುಳಿನೊಳಗೆ. ಹೌದಲ್ಲ, ಕರ್ಣನಿಗೆ ವಿಚಾರ ಬಂತು, ಸೂರ್ಯಪುತ್ರ ನಾನು ಹುಟ್ಟುತ್ತಾನೆ ಸೂರ್ಯ ದೇವ ನನ್ನ ಅನುಗ್ರಹ ಮಾಡಿದ್ದ. ಏನು? ನನ್ನ ಬಾಯಿಯೊಳಗಿರತಕ್ಕಂತಹ ಕೆಳಗಿನ ದವಡೆ 2 ಹಲ್ಲುಗಳು ಬಂಗಾರದಾಗಿತ್ತು ಅಂತ. ಆಗ ಯುದ್ಧದ ಭೂಮಿಯಲ್ಲಿ ಬಿದ್ದ ಬಾಣವನ್ನು ತೆಗೆದುಕೊಂಡು ದೌಡಿ ಹಲ್ಲು ಮುರುಕೊಳ್ತಾನ. ಮುರಿದು ರಕ್ತ ಸಿಕ್ತವಾಗಿರ್ತಕ್ಕಂಥ ಹಲ್ಲುಗಳನ್ನು ಕೃಷ್ಣ ಪರಮಾತ್ಮನ ಕೈಯೊಳಗೆ ಕೊಟ್ಟು, ಇದು ನನ್ನ ಕೊನೆಯ ದಾನ ಅಂತೇಳಿ ಕಣ್ಣು ಮುಚ್ಚಿಬಿಡ್ತಾನೆ. ಆದರೆ ಯಾವುದೇ ಅಪೇಕ್ಷೆ ಇಟ್ಟುಕೊಂಡು ಕೊಟ್ಟೆ ನಾವು, ಬಂಗಾರ ಹಲ್ಲದವು ಕೃಷ್ಣ ತಗೊಂಡು ಜೀವ ವಾಪಸ್ ಕೊಡಂತ ಅಂದೇನು? ಇದು ಕರ್ಮ ಸನ್ಯಾಸ ಯೋಗ ಅಂದರೆ ಅಪೇಕ್ಷೆ ಇಲ್ಲದ ಧರ್ಮ, ಅಪೇಕ್ಷೆ ಇಲ್ಲದ ದಾನ, ಅಪೇಕ್ಷೆ ಇಲ್ಲದ ಬದುಕು. ಇವತ್ತು ನಾವು ಎಲ್ಲರೂ ಅಪೇಕ್ಷೆ ಇಟ್ಕೊಂಡು ಹೋಗಿರ್ತೀವಿ. ಕೊಲ್ಲಾಪುರ ಲಕ್ಷ್ಮಿಗೆ ಶುಕ್ರವಾರ ಒಂದು ರೇಷ್ಮೆ ಸೀರೆ ಉಡಿಸಿದ್ರೆ ವರ್ಷ ತುಂಬುದ್ರೊಳಗೆ ನೀವು ಬೇಕಾದ ಪಡ್ಕೊಳ್ತೀರಿ ಅಂತ ಯಾರಾದರೂ ಒಬ್ರು ಹೇಳಿದ್ರು ಅಂತಂದ್ರೆ ಧರ್ಮಸ್ಥಳ ಸಂಘದೊಳಗೆ ಸಾಲ ಮಾಡಿ ರೇಷ್ಮೆ ಸೀರೆ ಉಡಿಸ್ಬೋದು. ಅಪೇಕ್ಷೆ ಎಲ್ಲೋ ಒಂದು ಯಾರೋ ಹೇಳಿರ್ತಾರೆ, ಇಂಥ ಕ್ಷೇತ್ರಕ್ಕೆ ಹೋದರೆ ಹಿಂಗೆ ಆಗ್ತದಂತೆ. ಇಲ್ಲೇ ಈಗ ಬೈಲೊಂಗಲ್ ತಾಲೂಕು ಮರಕುಂಬಿ ಒಳಗೆ ಚೌಡೇಶ್ವರಿ ಅಮ್ಮನವ್ರು ಅಂತ ಆಗ್ಯಾರೀಗ. ನೀವು ಆಲ್ಮೋಸ್ಟ್ ಒಂದಷ್ಟು ಮಂದಿ ಹೋಗಿ ಬಂದಿರಬೇಕು. ನಾವು ಗುರುಕುಲದೊಳಗೆ ಅದ ಮುರುಗೋಡು ಮಹಾಂತ ಅಜ್ಜನ ಮಠದೊಳಗೆ ಅಧ್ಯಯನಕ್ಕಿದ್ದಾವ. ಆ ರೋಡಿಂದನೇ ನಾವು ಬೈಲೊಂಗಲ್ಗೆ ಬರಬೇಕು ಕಾಲೇಜಿಗೆ. ಅಲ್ಲಿ ಅವಾಗ ಬೈಲು ಹೊಲ, ಅದು ಒಂದು ಸಣ್ಣ ಪತ್ರಿ ಗಿಡ, ಬನ್ನಿ ಗಿಡ, ಇವತ್ತೇನು ಗಿಡಗಳು ಎಲ್ಲ ಕಟ್ಟ್ಯಾರಲ್ಲ ಕಾಯಿ, ಅದೊಂದು ಸಣ್ಣ ಬನ್ನಿ ಗಿಡ. ಆ ಬನ್ನಿ ಗಿಡದ ಕೆಳಗೆ ಒಂದು ನಂದಿ ಮೂರ್ತಿ. ಪ್ರತಿ ಶ್ರಾವಣದ ಕೊನೆಯ ಸೋಮವಾರ ನಾನು 2 ವರ್ಷ 3 ವರ್ಷ ಒಳಗೆ ಅಭಿಷೇಕ ಮಾಡಿ ಬಂದೆ. ಅದನ್ನು ಬಿಟ್ಟರೆ ಏನೂ ಇರಲಿಲ್ಲ ಅಲ್ಲಿ. ಚೌಡೇಶ್ವರಿ ಅಮ್ಮನವ್ರು ಅಂತೇಳಿ ಏನು ಪ್ರಸಿದ್ಧಿ ಆತೋ ಆತ ಅನ್ನೋದು ತಡ ಅದರೊಳಗೆ ಸರ್ಕಾರ ಬಸ್ಸು ಫ್ರೀ ಮಾಡಿತು. ಮಂಗಳವಾರ ಶುಕ್ರವಾರ ಅವುಗಳು ಊರಾಗ ಇಲ್ಲ. ಎಲ್ಲಿ? ಚೌಡೇಶ್ವರಿ. ಯಾಕ? ದೇವಿ ಭೇಟಿಯಾಗ ಏನದ ಅಲ್ಲಿ, ಏನು ಹರಕೆ ಹೊರ್ತೀವಿ ಅದೆಲ್ಲ ಆಗ್ತದೆ. ಹರಕೆ ಹೊತ್ತ ದೇವರು ನಿಮ್ಮ ಹರಕೆಯನ್ನು ತೀರಿಸೋದಾದ್ರೆ ಅಲ್ಲಿ ಮರಕುಂಬಿಯಾಗ ಇರ್ಬೇಕಂತೇನಿಲ್ಲ, ನಿಮ್ಮ ಮನದ ಕುಂಬಿ ಒಳಗಿದ್ರೂ ಕೆಲಸ ಮಾಡ್ತಾಳಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಮರಕುಂಬಿ ಒಳಗಿಲ್ಲಕ್ಕೆ ಮನದ ಕುಂಬಿ ಒಳಗಿದ್ದಾಳೆ. ಈ ಮನವೆಂಬ ಕುಂಬಿ ಅಂತಂದೇನು ಶಿಖರ, ಅದನ್ನು ಬಸವನ್ನ ವಿಸ್ತೃತ ರೂಪದೊಳಗೆ ನಮಗೆ ಸರಳ ಆಗಲಿಕ್ಕೆ ಎನ್ನ ಕಾಲವೇ ಕಂಬ ದೇಹವೇ ದೇಗುಲ ಶಿರವನ್ನ ಕಳಸವಯ್ಯ ಅಂತ ಹೇಳಿದ. ತಿರುಗಾಡೋ ತಪ್ಪಂತ ಏನು ಹೇಳಿಲ್ಲ, ಅದು ಪ್ರವಾಸ. ದೈವ ಆರಾಧನೆ ಆತ್ಮದ ತೃಪ್ತಿ. ನೀವು ಅದು ಕೊಡ್ತದ ಬಿಡ್ತದ ಅನ್ನೋದು ನಿಮ್ಮ ಮೇಲೆ ಡಿಪೆಂಡು. ಆದರೆ ಇವತ್ತು ಹೇಳಿದ್ರಲ್ಲ, ನಾನು ಅಧ್ಯಯನ ಮಾಡಿದಾಗಿಂದ ಸಕಾರಾತ್ಮಕವಾಗಿರ್ತಕ್ಕಂಥ ಗುಣಗಳು ನಮ್ಮ ಬದುಕಿನೊಳಗೆ ಆಗ್ತಾ ಇದ್ದಾವೆ. ಇವೇ ಚಕಿತ, ಇವೇ ಪವಾಡ. ಯಾವುದನ್ನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಯಾವುದೇ ಎಳ್ಳಷ್ಟು ಅಪೇಕ್ಷೆ ಇಲ್ಲದೆ ಅಧ್ಯಯನಕ್ಕೆ ಭಾಗಿಯಾಗ್ತೀವಲ್ಲ, ಅದರ ಫಲಾನುಫಲ ನಮಗೆ ಗೋಚಾರ ಆಗೇ ಆಗ್ತಿರ್ತದೆ. ನನ್ನ ಮಗ ಈಗಿಬ್ಬರು ಆಗ್ಯಾರ ಅಂತ ತಿಳ್ಕೊಂಡು 3ನೇದವ್ರು ವಿಚಾರ ಮಾಡಬೇಡ್ರಿ, ಹಂಗಾರೆ ನನ್ನ ಮಗನು ಡಾಕ್ಟರ್ ಆಗಬೇಕು, ನಾವು ಓದ್ತೇನೆ ಅಂತೇಳಿ. ಅದು ಕರ್ಮ, ಆ ಫಲ ನಮಗೆ ಬೇಡ.
ಕೊಡ್ತಾನೋ ಬಿಡ್ತಾನೋ ಕೃಷ್ಣನಿಗೆ ಬಿಟ್ಟಿದ್ದು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತತ್ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮ ಅನ್ಕೊಂತ ಸುಮ್ಮನೆ ಕುಂತು ಬಿಡೋದು. ಗೋವಿಂದ ಅನ್ನದೇ ಎಲ್ಲವೂ. ಒಳ್ಳೇದು ಮಾಡ್ತೀಯೋ ಕೆಟ್ಟದ್ದು ಮಾಡ್ತೀಯೋ, ನಮ್ಮನ್ನು ಉಳಿಸ್ತೀಯೋ ಅಳಿಸ್ತೀಯೋ ಬೆಳೆಸ್ತೀಯೋ ಕೊಲ್ತೀಯೋ ಏನು ಮಾಡ್ತೀಯೋ ಮಾಡು, ನನ್ನ ಕೆಲಸ ನಾನು ಮಾಡ್ತೀನಿ. ಇತಿ ಮಮ ಕರ್ತವ್ಯ, ನಾನು ಈ ಕಾರ್ಯವನ್ನು ಮಾಡ್ತೀನಿ. ಈ ಕಾರ್ಯ ಬಿಟ್ಟರೆ ನನಗೆ ಮತ್ತೊಂದು ಗೊತ್ತಿಲ್ಲ. ಇದರ ಹಿಂದಿನ ಲಾಭ ನಿನಗೆ ಬಿಟ್ಟದ್ದು. ಏನು ಒಳ್ಳೇದು ಮಾಡಾಕತ್ತೀಯೋ ಕೆಟ್ಟದ್ದು ಮಾಡ್ತೀಯೋ ಬೇಡ, ನನ್ನ ಪ್ರಾರಬ್ಧ ಅನುಸಾರವಾಗಿ ನನ್ನ ಜನ್ಮ ಜನ್ಮದ ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟೆಲ್ಲಪ್ಪ, ಇದಕ್ಕೆ ನಾ ಧನ್ಯನಾದೆ. ನಾವೆಲ್ಲ ಅಪೇಕ್ಷೆ ಇಟ್ಟುಕೊಂಡು ಅಧ್ಯಯನಕ್ಕೆ ಕುಳಿತುಕೊಂಡ್ರೆ ನಮ್ಮ ಹಿಂದಿನ ಜನ್ಮದ ಕರ್ಮದಾವಲ್ಲ ಅವನ್ನೆಲ್ಲ ಸುಟ್ಟು ಹಾಕವ್ರು ಯಾವಾಗ. ಪುನರಪಿ ಜನನಂ ಪುನರಪಿ ಮರಣ, ಮತ್ತೆ ಹುಟ್ಟಿ ಬರೋಣೇನು ಬೇಡ. ಇದು ಈ ಜನ್ಮದೊಳಗೆ ಮೋಕ್ಷ ಆಗಬೇಕು, ಈ ಜನ್ಮದೊಳಗೆ ಸದ್ಗತಿ ದೊರಿಬೇಕು, ಈ ಜನ್ಮದೊಳಗೆ ನಾ ಯಾರೆಂಬುದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ. ಇದಕ್ಕೆ ಸಮೀಪವಾಗಿರ್ತಕ್ಕಂಥ ಅಧ್ಯಯನ ಭಗವದ್ಗೀತೆ. ಈ ಭಗವದ್ಗೀತೆಯ ಜೊತೆ ಜೊತೆಗೆ ಕೇಳಿಸಿತ್ತಲ್ಲ, ಈ ಭಗವದ್ಗೀತೆಯ ಜೊತೆ ಜೊತೆಗೆ ಧ್ಯಾನ ಬೇಕು. ಅಥ ಧ್ಯಾನಂ ಅಂತ ನಾವು ಶ್ಲೋಕದ ತಗೋತೀವಲ್ಲ, ಆ ಧ್ಯಾನ ಅಂದ್ರೆ ಏನು? ಶ್ಲೋಕ ಬಾಯಿಯಿಂದ ಕಂಠದಿಂದ ಬರ್ತಕ್ಕಂಥದ್ದು, ಸ್ವರದಿಂದ ಬರ್ತಕ್ಕಂಥದ್ದು. ಇತಿ ಧ್ಯಾನಂ, ಧ್ಯಾನಕ್ಕೊಂದು ಮಹಾಮಂತ್ರ. ಆ ಪಾತಾಳನ ವಸ್ತಲಾತ ಭುವನ ಬ್ರಹ್ಮಾಂಡ ಭಾವಿಸ್ಪುರ ಜ್ಯೋತಿಸ್ಫಾಟಿಕಲಿಂಗ ಮೌಳಿ ವಿಲಸ ಪೂರ್ಣೇಂದು ವಾತಾಮೃತೆ ಅಸ್ತೋಕಾಪ್ಲುತಮೇಕವಾರ ಮನುಷ್ಯಾಂ ರುದ್ರಾನುವಾಕಾಂಜಪಂ ಧ್ಯಾಯೇ ದೀಪ್ಸತ ಸಿದ್ಧಯೇ ದ್ರೌಪದಂ ವಿಪ್ರೋಭಿ ಸಂಚೇ ಶಿವಂ. ಇದು ಧ್ಯಾನ. ಆ ಧ್ಯಾನ ಎಷ್ಟರ ಮಟ್ಟಿಗೆ ನಿಮ್ಮನ್ನ ತಗೊಂಡು ಹೋಗ್ತದಲ್ಲ, ಅಲ್ಲಿ ಸಮಾಧಿ ಸ್ಥಿತಿ ಅಂತ ಬರ್ತದೆ. ಆ ಸಮಾಧಿ ಸ್ಥಿತಿಯೇ ತುರಿಯ ಅವಸ್ಥೆ ಅಂತ ಕರಿತೀವಿ. ಯೋಗದೊಳಗ ಅಥವಾ ನಾವು ಕರಿತಿರ್ತೇವೆ ಪತಂಜಲಿ ಯೋಗ, ಆ ಯೋಗದೊಳಗ ಅತ್ಯಂತ ಕೊನೆ ಯೋಗ ಸಮಾಧಿ ಸ್ಥಿತಿ. ಸಮಾಧಿ ಅಂತಂದ್ರೆ ಏನು? ಹೆಣ ಅಂತಲ್ಲ. ಸಮಾಧಿ ಅಂತಂದ್ರೆ ಒಂದು ತರ ನಿದ್ರೆ ಹಚ್ಕೊಳ್ಳೋದು. ಯಾವುದಕ್ಕೆ ನಿದ್ರೆ ಅಂತಂದ್ರೆ ಮನಸ್ಸಿಗೆ ನಿದ್ರೆ. ಆ ನಿದ್ರೆಯೊಳಗೆ ಬ್ರಹ್ಮಾಂಡ, ಆ ಬ್ರಹ್ಮಾಂಡದೊಳಗೆ ಬದುಕು, ಆ ಬದುಕಿನೊಳಗೆ ಬೆಳಕು.